ಅಸ್ಸಾಂ ರಣರಂಗವಾಗಿದೆ. ಏಪ್ರಿಲ್ 9ರಂದು ನಡೆಯಲಿರುವ ಅಸೆಂಬ್ಲಿ ಚುನಾವಣೆಗಿಂತ ಮೊದಲು ಅಲ್ಲಿ ನಡೀತಾ ಇರುವ ಬೆಳವಣಿಗೆಯನ್ನ ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಜಿದ್ದಾಜಿದ್ದಿಗೆ ಇಳಿದಂತಿದೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರನ್ನ ಹುಡುಕಿಕೊಂಡು ಅಸ್ಸಾಂ ಪೊಲೀಸರು ದೆಹಲಿಯ ಅವರ ನಿವಾಸಕ್ಕೆ ಬಂದಿದ್ದಾರೆ. ಇದರ ಬೆನ್ನಿಗೆ ಹಿಮಂತ್ ಬಿಸ್ವ ಶರ್ಮಾ ಅವರ ಹಳೆಯ ಹೇಳಿಕೆಗಳನ್ನ ನ್ಯೂಸ್ ಲ್ಯಾಂಡ್ರಿ ಮತ್ತು ನ್ಯೂಸ್ ಮಿನಿಟ್ ಮೀಡಿಯಾವು ಮತ್ತೆ ಕೆದಕಿ ಹೊರತಂದಿದೆ. ಗುಜರಾತ್ನಲ್ಲಿ ಮುಸ್ಲಿಮರ ರಕ್ತವು ಪೈಪ್ನಲ್ಲಿ ಹರಿದಿದೆ. ಅಂತಹ ರಕ್ತಪಾತ ನಡೆಸಿದ ನರೇಂದ್ರ ಮೋದಿಯವರು ಪ್ರಧಾನಿಯಾಗದಂತೆ ನೀವು ಪ್ರಾರ್ಥಿಸಿ ಎಂದು ಮುಸ್ಲಿಮರಿಗೆ ಅವರು ಕರೆ ನೀಡಿರುವ ಹೇಳಿಕೆಯನ್ನು ಇದೀಗ ಈ ಎರಡೂ ಮಾಧ್ಯಮಗಳು ಬಿಡುಗಡೆಗೊಳಿಸಿವೆ. Himanta Da has taken this very strong anti-Muslim position because he wants to make himself seen as a Kattar BJP leader. This was not his politics earlier, because this is what he said when he was in the Congress. He said on Prime Minister Modi, in Gujarat, the blood of Muslims flows through the pipes. Pray to Allah that this type of killer, reference to Mr. Modi, never becomes the Prime Minister of India. ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಅಂದ್ರೆ ಗಂಗಾಜಲ, ಬಿಜೆಪಿ ಸೇರಿಕೊಂಡ ಕೂಡಲೇ ಎಲ್ಲರೂ ಪಾಪ ಮುಕ್ತರಾಗುತ್ತಾರೆ ಎಂದು ಹೇಳುವ ಮೂಲಕ ಗಂಗಾ ನದಿಯನ್ನು ಅವಮಾನಿಸಿದ್ದಾರೆ ಎಂಬ ಆರೋಪವೂ ಎದ್ದಿದೆ. BJP is Ganga Jal. You come with any pap and it will just purify you. The Ganges, it is said that when you go and take a dip in the Ganges, you are free from all your sin. So therefore, when anybody comes to BJP, they are pap mukta. ಇನ್ನೊಂದು ಕಡೆ ಗೋಮಾಂಸ ಸೇವನೆಯ ಪರ ಹಿಮಂತ್ ಬಿಸ್ವ ಶರ್ಮಾ ಈ ಹಿಂದೆ ನೀಡಿರುವ ಹೇಳಿಕೆಯನ್ನು ಕಾಂಗ್ರೆಸ್ ಮರುಪ್ರಸಾರ ಮಾಡಿದೆ. ಅಸ್ಸಾಂನ ಮುಸ್ಲಿಮರು ಗೋಮಾಂಸ ಸೇವಿಸ್ತಾರೆ, ಅದರಲ್ಲಿ ಏನು ವಿಶೇಷ ಇದೆ? ಮನೆ ಒಳಗೆ ಗೋಮಾಂಸ ಸೇವಿಸಲಿ, ಹೊರಗಡೆ ಸೇವಿಸದಿದ್ರೆ ಆಯ್ತು ಎಂಬ ರೀತಿಯಲ್ಲಿ ಹಿಮಂತ್ ಬಿಸ್ವ ಶರ್ಮಾ ಈ ಹಿಂದೆ ನೀಡಿರುವ ಹೇಳಿಕೆಯ ವಿಡಿಯೋ ಈಗ ಮತ್ತೆ ವೈರಲ್ ಆಗಿದೆ. अरे मुस्लिम तो गोमांस खाते हैं, उसमें तो कोई मना नहीं है. गोमांस खाने वाला कैंडिडेट को वोट चाहिए सर. क्यों नहीं चाहिए? असम में बहुत सारे मुस्लिम लोग हैं, ये गोमांस खाते हैं. हम मना तो नहीं कर रहा हूँ, हम एक ही बात बोला, घर का अंदर खाओ, सामाजिक प्लेस में मत खाओ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಹಿಮಂತ್ ಬಿಸ್ವ ಶರ್ಮಾ ಅವರ ಪತ್ನಿ ರೇಣುಕಿ ಬುಯಾನ್ ಶರ್ಮಾ ಅವರು 3 ದೇಶಗಳ ಪಾಸ್ಪೋರ್ಟ್ ಅನ್ನು ಹೊಂದಿದ್ದಾರೆ ಮತ್ತು 52,000 ಕೋಟಿ ರೂಪಾಯಿಯ ಕಂಪನಿಯನ್ನು ಅಮೆರಿಕದಲ್ಲಿ ನಡೆಸ್ತಾ ಇದ್ದಾರೆ ಎಂಬ ಆರೋಪವನ್ನು ಪವನ್ ಖೇರಾ ಮಾಡುವ ಮೂಲಕ ಅಸ್ಸಾಂ ರಾಜಕೀಯದಲ್ಲಿ ಬಾಂಬು ಸ್ಫೋಟದ ಅನುಭವವಾಗಿದೆ. ಪವನ್ ಖೇರಾ ಅವರು ತಮ್ಮ ಆರೋಪಕ್ಕೆ ಮಾಧ್ಯಮಗೋಷ್ಠಿಯಲ್ಲಿ ಪುರಾವೆಯನ್ನು ಹಂಚಿಕೊಂಡಿದ್ದಾರೆ. तीन पासपोर्ट आपकी धर्मपत्नी के हैं, ये सामने है. क्या ये पासपोर्ट सही हैं? ये अब इन्हें बताना है. ಈಜಿಪ್ಟ್, ಯುಎಇ ಮತ್ತು ಆಂಟಿಗುವಾ ರಾಷ್ಟ್ರಗಳ ಪಾಸ್ಪೋರ್ಟ್ ಅನ್ನು ಹಿಮಂತ್ ಬಿಸ್ವ ಶರ್ಮಾ ಅವರ ಪತ್ನಿ ಹೊಂದಿದ್ದಾರೆ. ಹಾಗಿದ್ರೆ ಭಾರತದ ಪಾಸ್ಪೋರ್ಟ್ ಅವರಲ್ಲಿ ಇದೆಯಾ? ದ್ವೀಪೌರತ್ವವನ್ನು ಹೊಂದುವುದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಅವರು ಭಾರತದ ಪಾಸ್ಪೋರ್ಟ್ ಅನ್ನು ಹೊಂದಲು ಸಾಧ್ಯ ಇಲ್ಲ ಎಂದು ಪವನ್ ಖೇರಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. और हमारे सवाल का जवाब देंगे कि इज शी एन इंडियन नेशनल? इफ शी इज, फाइन. इफ शी इज नॉट, हाउ डेयर हेमंता बिस्वा शर्मा क्वेश्चन्स द नेशनलिज्म एंड द नेशनैलिटी ऑफ अदर्स. ಇದರ ಬಳಿಕ ಅಸ್ಸಾಂ ರಾಜಕೀಯ ರಣರಂಗವಾಗಿದೆ. ಪವನ್ ಖೇರಾ ವಿರುದ್ಧ ಹಿಮಂತ್ ಬಿಸ್ವ ಶರ್ಮಾ ಅವರ ಪತ್ನಿ ದೂರು ದಾಖಲಿಸಿದ್ದಾರೆ. ಇದರ ಮರುದಿನ ಅಸ್ಸಾಂ ಪೊಲೀಸರು ದೆಹಲಿಗೆ ಬಂದಿದ್ದಾರೆ. ದೆಹಲಿ ಪೊಲೀಸರ ಸಹಕಾರದೊಂದಿಗೆ ಪವನ್ ಖೇರಾ ಅವರನ್ನು ಬಂಧಿಸಲು ಅವರ ಮನೆಗೆ ಬಂದಿದ್ದಾರೆ. ಆದರೆ ಅವರು ಮನೆಯಲ್ಲಿ ಇರಲಿಲ್ಲ. ಈ ಆರೋಪದಿಂದ ಸ್ಥಿಮಿತ ಕಳಕೊಂಡಂತೆ ಕಾಣ್ತಾ ಇರುವ ಹಿಮಂತ್ ಬಿಸ್ವ ಶರ್ಮಾ ಅವರು ರಾಹುಲ್ ಗಾಂಧಿಯನ್ನು ಹುಚ್ಚ ಎಂದು ಪತ್ರಕರ್ತರೊಂದಿಗೆ ಮಾತಾಡ್ತಾ ಹೇಳಿದ್ದಾರೆ. ಪವನ್ ಖೇರಾ ಅವರನ್ನು ಅತ್ಯಂತ ತುಚ್ಛ ಭಾಷೆಯಲ್ಲಿ ನಿಂದಿಸಿದ್ದಾರೆ. पवन खेरा बन जाएगा, पवन खेरा. मैं इसको ठीक से पेलूंगा. पवन खेरा क्या होगा? पवन खेरा पवन पेरा बन जाएगा, इसको पीलूंगा. ಇದೀಗ ಚುನಾವಣಾ ಪ್ರಚಾರ ವೇದಿಕೆಯಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇರುವ ವಿಡಿಯೋ ಬಹಿರಂಗಕ್ಕೆ ಬಂದಿದೆ. ಹಿಮಂತ್ ಬಿಸ್ವ ಶರ್ಮಾ ಸಂಪೂರ್ಣ ವಿಚಲಿತರಾಗಿದ್ದಾರೆ. ಅವರ ಮೇಲಿನ ಆರೋಪದಿಂದ ಅವರು ಸ್ಥಿಮಿತ ಕಳಕೊಂಡಿದ್ದಾರೆ. ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ. ತನ್ನ ಸ್ಥಾನಮಾನವನ್ನು ಲೆಕ್ಕಿಸದೆ ಮಾತಾಡ್ತಾ ಇದ್ದಾರೆ. ತನ್ನ ಪತ್ನಿ ಭಾರತದ ಪಾಸ್ಪೋರ್ಟ್ ಅನ್ನು ಹೊಂದಿರುವುದನ್ನು ಅವರು ತೋರಿಸಿದ್ರೆ ಅವರ ಮೇಲಿನ ಆರೋಪ ಬಹುತೇಕ ಟುಸ್ಸಾಗತ್ತೆ. ಆದರೆ ಅವರು ಹಾಗೆ ಮಾಡ್ತಾ ಇಲ್ಲ. ಹಾಗಿದ್ರೆ ಅವರು ಭಾರತದ ನಾಗರಿಕರಾಗಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಪವನ್ ಖೇರಾ ಹೊರಿಸಿರುವ ಆರೋಪ ನಿಜವಾಗಿದೆಯಾ ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ. ಹಾಗಂತ ಈ ಹಿಮಂತ್ ಬಿಸ್ವ ಶರ್ಮಾ ಭ್ರಷ್ಟಾಚಾರದಿಂದ ಮುಕ್ತರಲ್ಲ.
2015ರಲ್ಲಿ ಅವರು ಬಿಜೆಪಿ ಸೇರ್ಪಡೆಗೊಳ್ಳುವ ಮೊದಲು ಶಾರದಾ ಚಿಟ್ ಫಂಡ್ ಹಗರಣ ಅವರ ಕೊರಳು ಸುತ್ತಿಕೊಂಡಿತು. 2014ರಲ್ಲಿ ಸಿಬಿಐ ಅವರ ಮನೆ ಮತ್ತು ಪತ್ನಿ ರೇಣುಕಿ ಬುಯಾನ್ ಶರ್ಮಾ ಅವರ ನ್ಯೂಸ್ ಚಾನೆಲ್ ಕಚೇರಿಯ ಮೇಲೆ ದಾಳಿ ಮಾಡಿ ಪ್ರಶ್ನಿಸಿತು. ಗುವಾಹಟಿ ಹೈಕೋರ್ಟ್ ಸಿಬಿಐ ತನಿಖೆಗೆ ಆದೇಶಿಸಿತು. ಹಾಗೆಯೇ ಲೂಯಿಸ್ ಬರ್ಗರ್ ಹಗರಣ ಕೂಡ ಅವರ ಕೊರಳು ಸುತ್ತಿಕೊಂಡಿತು. ಅಮೆರಿಕದ ಈ ಕಂಪನಿ ಗುವಾಹಟಿ ನೀರು ಸರಬರಾಜು ಯೋಜನೆಗಾಗಿ 6,50,00,000 ರೂಪಾಯಿಯನ್ನು ಲಂಚವಾಗಿ ನೀಡಿರುವುದನ್ನು ಅಮೆರಿಕದ ಕೋರ್ಟಿನಲ್ಲಿ ಒಪ್ಪಿಕೊಂಡಿತು. ಹಿಮಂತ್ ಬಿಸ್ವ ಶರ್ಮಾ ಅವರು ಆಗ ಗುವಾಹಟಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸಚಿವರಾಗಿದ್ದರು. 2015ರಲ್ಲಿ ಬಿಜೆಪಿ ಬಿಡುಗಡೆಗೊಳಿಸಿದ ತನ್ನ ಬುಕ್ಲೆಟ್ನಲ್ಲಿ ಅವರನ್ನು ಪ್ರಮುಖ ಆರೋಪಿ ಎಂದು ಹೆಸರಿಸಿತು. ಸಿಬಿಐ ಮತ್ತು ಇಡಿ ಅವರಿಗೆ ಸಮನ್ಸ್ ಕಳುಹಿಸಿತು. ಆಗ ಕೇಂದ್ರದಲ್ಲಿ ಮೋದಿ ಸರ್ಕಾರವಿತ್ತು. ಆ ಬಳಿಕ 2015 ಆಗಸ್ಟ್ನಲ್ಲಿ ಅವರು ಬಿಜೆಪಿ ಸೇರಿಕೊಂಡ್ರು. ಆ ಬಳಿಕ ಸಿಬಿಐ ಮತ್ತು ಇಡಿ ಸಮನ್ಸ್ ಸ್ಥಗಿತಗೊಂಡಿತು. ಶಾರದಾ ಮತ್ತು ಲೂಯಿಸ್ ಬರ್ಗರ್ ಪ್ರಕರಣಗಳಲ್ಲಿ ಫೈಲ್ಗಳು ಮತ್ತು ಕೇಸ್ ಡೈರಿಗಳು ಕಾಣೆಯಾಗಿವೆ ಎಂಬ ವರದಿಗಳಿವೆ. ಅವರ ವಿರುದ್ಧ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಕೇಸುಗಳು ಮುಂದುವರೆದಿಲ್ಲ. ಅಂತೂ ಕಾಂಗ್ರೆಸ್ನಲ್ಲಿದ್ದಾಗ ಗುಜರಾತ್ ಹತ್ಯೆಗಾಗಿ ನರೇಂದ್ರ ಮೋದಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದ ಹಿಮಂತ್ ಬಿಸ್ವ ಶರ್ಮಾ ಈಗ ಮುಸ್ಲಿಮರನ್ನು ದ್ವೇಷಿಸುವ ರಾಜಕಾರಣ ಮಾಡ್ತಾ ಇದ್ದಾರೆ. ಗೋಮಾಂಸ ಮನೆಯಲ್ಲಿ ಸೇವಿಸುವುದು ತಪ್ಪಲ್ಲ ಎಂದು ಹೇಳಿದ ಅವರು ಇದೀಗ ಗೋಮಾಂಸ ರಾಜಕೀಯ ಮಾಡ್ತಾ ಇದ್ದಾರೆ. ಪವನ್ ಖೇರಾ ಅವರು ಹೊರಿಸಿರುವ ಆರೋಪ ಇದೀಗ ಅವರಲ್ಲಿ ಭಯವನ್ನು ತರಿಸಿರುವುದು ಅವರ ಹೇಳಿಕೆ ಮತ್ತು ವರ್ತನೆಗಳು ಸ್ಪಷ್ಟಪಡಿಸುತ್ತವೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.